ನಮಸ್ಕಾರ. ಸುಮಾರು ಜನ ಇತ್ತೀಚೆಗೆ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಪಡ್ತಿದ್ದಾರೆ. ಅದರಲ್ಲಿ ಸುಮಾರು ಜನ ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ, ನಿಜವಾಗ್ಲೂ ಈ ವರ್ಕ್ಶಾಪ್ ಜಾಯ್ನ್ ಆಗಿ ಈ ಡೈನಮಿಕ್ ಲೈವೋ ಡೈನಮಿಕ್ ಸಿಸ್ಟಮ್ ಇಟ್ಕೊಂಡು ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ಬೋದಾ, ದುಡ್ಡು ಮಾಡ್ಬೋದಾ ಅಂತ. ದುಡ್ಡು ಮಾಡ್ಬೋದಾ ಅನ್ನೋ ಪ್ರಶ್ನೆಗೆ ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ವೀಡಿಯೋಸ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ನೀವು ಆ ವೀಡಿಯೋಸ್ ನೋಡಿಬಿಟ್ರೆ ನಿಮ್ಗೆ ಆ ಪ್ರಶ್ನೆಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಅದ್ರ ಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಈ ವಿಡಿಯೋಲಿ ಇವತ್ತು ನಾನು ಕೊಡ್ತೀನಿ. ಬಟ್ ಫಸ್ಟ್ ಆಫ್ ಆಲ್, ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಮೇಯ್ನ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಅದರಲ್ಲೂ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಎರಡು ಬಗ್ಗೆ. ಡೈನಮಿಕ್ ಸಿಸ್ಟಮ್ ಅಂದರೆ ಯಾರ್ಯಾರ ಹತ್ರ ಟೈಮ್ ಇಲ್ವೋ, ಮಾರ್ಕೆಟ್ ಅವರ್ಸಲ್ಲಿ ಕೂತ್ಕೊಂಡು ಮಾರ್ಕೆಟ್ ಮೂಮೆಂಟ್ನ ಟ್ರ್ಯಾಕ್ ಮಾಡೋಕ್ಕೆ ಟೈಮ್ ಇಲ್ವೋ, ನೀವು ವರ್ಕಿಂಗ್ ಇದ್ದರೆ ಆ ಥರ ಆ ಕ್ಯಾಟಗರಿ ಇರೋರು, ಟೈಮ್ ಇಲ್ಲ ಅಂದರೆ ಡೈನಮಿಕ್ ಸಿಸ್ಟಮಲ್ಲಿ ಆರಾಮಾಗಿ ಫಾಲೋ ಮಾಡ್ಬೋದು. ಏನಕ್ಕೆ ಹೇಳಿ, ಅದು ಒಂದು ದಿವಸ ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಬಿಡತ್ತೆ. ಅದೇ ನಾನು ಮಾರ್ಕೆಟ್ ಅವರ್ಸಲ್ಲಿ 9:15 3:30 ತನಕ ನಾನು ಟ್ರ್ಯಾಕ್ ಮಾಡೋಕ್ಕಾಗತ್ತೆ, ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ ಅಂತ ಹೇಳೋರು ಡೈನಮಿಕ್ ಲೈವ್ ಫಾಲೋ ಮಾಡ್ಬೋದು, ತೊಂದರೆನೇ ಇಲ್ಲ. ಏನಕ್ಕೆ ಹೇಳಿ, ಡೈನಮಿಕ್ ಲೈವ್ ಮಾರ್ಕೆಟಲ್ಲಿ ಸಿಗ್ನಲ್ಸ್ ಕೊಡುತ್ತೆ. ಸೊ 9:15 3:30 ತನಕ ನೀವು ಆವಾಗ ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಟ್ರೇಡ್ ಮಾಡಬೇಕು. ಅದರಲ್ಲಿ ಏನಾದರೂ ಆಪರ್ಚುನಿಟಿ ಬಂದಿದ್ದರೆ ನೀವು ಟ್ರೇಡ್ ತೊಗೊತೀರಾ. ಟ್ರೇಡ್ ತೊಗೊಂಡಾದಮೇಲೆ ಎಕ್ಸಿಟ್ ಮಾಡೋ ಆಪರ್ಚುನಿಟಿ ಕೊಟ್ಟಿದೆ ಅಂದರೆ ಅದನ್ನು ನೋಡಿಕೊಂಡು ಎಕ್ಸಿಟ್ ಮಾಡ್ತೀವಿ. ಇಷ್ಟೇ ಸಿಂಪಲ್ ಇದು. ಬಟ್ ಈ ವರ್ಕ್ಶಾಪಲ್ಲಿ ಏನಪ್ಪ, ಆ ಸಿಸ್ಟಮಲ್ಲಿ ಎಲ್ಲ ಆಟೋಮೆಟಿಕ್ ಹೇಳುವಾಗ ವರ್ಕ್ಶಾಪು ಟ್ರೈನಿಂಗ್ ಏನಕ್ಕೆ ಅಂತ ನೀವು ಯೋಚನೆ ಮಾಡಿದ್ರೆ ಖಂಡಿತ ಬೇಕೇ ಬೇಕು. ಏನಕ್ಕಂದರೆ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವಲ್ಲಿ ಇರೋಂಥ ಆ ಇನ್ಫಾರ್ಮೇಷನ್, ಆ ಭಾಷೆನ ಅರ್ಥ ಮಾಡ್ಕೊಳ್ಳೋದಕ್ಕೆ 2 ದಿವಸ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗೇ ಇಂಪಾರ್ಟೆಂಟ್. ಆ ಟ್ರೈನಿಂಗಲ್ಲಿ ನೀವು ಎಫರ್ಟ್ ಹಾಕಬೇಕು, ಫೋಕಸ್ ಮಾಡಬೇಕು. ಆ 2 ದಿವಸ ನೀವು ಎಫರ್ಟ್ ಹಾಕಿಬಿಟ್ರಿ ಅಂದರೆ ಅಲ್ಲಿಂದ ಟ್ರೇಡಿಂಗ್ ಬಂದ್ಬಿಟ್ಟು ತುಂಬ ಸಿಂಪಲಾಗಿ ಹೋಗುತ್ತೆ, ಜಾಸ್ತಿ ಕೆಲಸ ಇರೋಲ್ಲ. ಸೊ ಈ ಥರ ಇರುತ್ತೆ. ಸೊ ಈ ಡೈನಮಿಕ್ ಲೈವಲ್ಲಿ ಟ್ರೇಡ್ ಮಾಡಬೇಕು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡಬೇಕು ಅಂದರೆ ಖಂಡಿತ ಟ್ರೇಡ್ ಮಾಡ್ಬೋದು. ಡೈನಮಿಕ್ ಲೈವ್ ಆಗಲಿ, ಡೈನಮಿಕ್ ಸಿಸ್ಟಮ್ ಆಗಲಿ, ಅದನ್ನು ಮಲ್ಟಿಪಲ್ ವೇಸಲ್ಲಿ ನಾವು ಯೂಸ್ ಮಾಡಿ ಟ್ರೇಡ್ ಮಾಡ್ಬೋದು. ಓಕೆ, ನಮ್ಮಲ್ಲಿ ಜಾಯ್ನ್ ಆಗೋರಿಗೆ ನಾವೇನು ಮಾಡ್ತೀವಿ ಅಂದರೆ, ಯಾಕಂದ್ರೆ ನಮ್ಮ ಹತ್ರ ಬರೋರು ಸುಮಾರು ಜನ ಬಿಗಿನರ್ಸ್ ಇರ್ತಾರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಸ್ವಲ್ಪ ಜನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಇರ್ತಾರೆ, ಸ್ವಲ್ಪ ಜನ ರಿಟೈರ್ಡ್ ಪೀಪಲ್, ಏಜ್ಡ್ ಪೀಪಲ್ಲು ಇರ್ತಾರೆ. ಸೊ ಈ ಥರ ವೆರೈಟೀಸ್ ಆಫ್ ಪೀಪಲ್ ನಮ್ಮ ಹತ್ರ ಬರೋವಾಗ ಏನಾಗತ್ತಂದರೆ, ಒಬ್ರೊಬ್ರು ಒಂದೊಂದು ಥರ ಏನು ಹೇಳೋದು ನಿಮಗೆ ಅಂದರೆ, ಒಬ್ರೊಬ್ರು ಕೇಳ್ತಾರೆ ನಮಗೆ ಸಿಂಪಲಾಗಿ ಯಾವುದಾದ್ರು ತಿಳಿಸ್ಕೊಟ್ಬಿಡಿ, ನಾವು ಅಷ್ಟೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇನ್ನಷ್ಟು ಜನ ಬಂದ್ಬಿಟ್ಟು ನಾವು ಡೀಟೇಲಾಗಿ ತಿಳ್ಕೊಳ್ಳೋದಕ್ಕೂ ರೆಡಿಯಾಗಿದ್ದೀವಿ ಅಂದ್ಬಿಟ್ಟು ಬರ್ತಾರೆ. ಸೊ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ಎಸ್ಪೆಷಲಿ ಈ ಡೈನಮಿಕ್ ಲೈವ್ ಬಗ್ಗೆ ಇವತ್ತು ಹೇಳ್ತೀನಿ. ಸೊ ಇದನ್ನು ಫಾಲೋ ಮಾಡುವಾಗ ಈಸಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ದಾರಿ ಏನು, ಇನ್ನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ಹೋಗಿ ಟ್ರೇಡ್ ಮಾಡೋದಕ್ಕೆ ದಾರಿ ಏನು. ಡೀಟೇಲಾಗಿ ಏನಕ್ಕೆ ತಿಳ್ಕೊಂಡು ಹೋಗ್ಬೇಕು, ಜಾಸ್ತಿ ದುಡ್ಡು ಮಾಡಬೇಕು ಅಂದರೆ ಡೀಟೇಲಾಗಿ ತಿಳ್ಕೊಬೇಕಲ್ವ, ಹೌದಲ್ವಾ? ಸೊ ಒಂದು ಸಿಂಪಲಾಗಿ ಟ್ರೇಡಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಈ ಡೈನಮಿಕ್ ಲೈವಲ್ಲಿ ಡೌಮ್ಯಾಂಟಿಕ್ ಮೆಥಡ್ ಅಂತ ಒಂದು ಇನ್ಫಾರ್ಮೇಷನ್ ನಿಮಗೆ ಅದರಲ್ಲಿ ಸಿಗುತ್ತೆ. ಅದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ಯಾವುದೇ ಒಂದು ಸ್ಟಾಕ್, ಇಂಡೆಕ್ಸು ಏನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಪ್ರೈಸ್ ಮೂಮೆಂಟ್ ಆಗ್ತಿರೋವಾಗ ಏನಾದರೂ ಟ್ರೇಡ್ ಆಪರ್ಚುನಿಟಿ ಬಂದರೆ ಅದು ಬೈ ಕಾಲ್ ಆಪ್ಷನ್ ನೌ, ಬೈ ಪುಟ್ ಆಪ್ಷನ್ ನೌ, ಹೋಲ್ಡ್ ಕಾಲ್ ಆಪ್ಷನ್ ಅಥವಾ ಹೋಲ್ಡ್ ಪುಟ್ ಆಪ್ಷನ್, ಎಕ್ಸಿಟ್ ಕಾಲ್ ಆಪ್ಷನ್, ಎಕ್ಸಿಟ್ ಪುಟ್ ಆಪ್ಷನ್ ಅಂತ ಆಟೋಮೆಟಿಕ್ಕಾಗಿ ಅದೇ ಹೇಳುತ್ತೆ. ಇಷ್ಟೆಲ್ಲ ಹೇಳೋಕ್ಕೆ ಮುಂಚೆ ಮೊದಲೇ ಪ್ರಿಪ್ರೇಷನಲ್ಲಿ ಹೇಳುತ್ತೆ, ಗೆಟ್ ರೆಡಿ ಟು ಬೈ ಕಾಲ್ ಆಪ್ಷನ್, ಗೆಟ್ ರೆಡಿ ಟು ಬೈ ಪುಟ್ ಆಪ್ಷನ್, ಗೆಟ್ ರೆಡಿ ಟು ಎಕ್ಸಿಟ್ ಅನ್ನೋದೆಲ್ಲ ಇನ್ಫಾರ್ಮೇಷನ್ ನಮಗೆ ಫ್ಯೂ ಮಿನಿಟ್ಸು, 15-20 ನಿಮಿಷನೋ, ಅರ್ಧ ಗಂಟೆ, ಒಂದೊಂದು ಸತಿ 1 ಅವರ್ ಬಿಫೋರೇ ಬಂದ್ಬಿಡುತ್ತೆ. ಸೊ ಅಲ್ಲೇ ನಾವು ರೆಡಿ ಆಗಿಬಿಡ್ತೀವಿ. ಓಕೆ, ನೆಕ್ಸ್ಟ್ ಯಾವುದೋ ಟ್ರೇಡ್ ಬರೋ ಥರ ಇದೆ, ರೆಡಿಯಾಗಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಅದರಲ್ಲಿ ಬೈ ಕಾಲ್ ಆಪ್ಷನ್, ಬೈ ಪುಟ್ ಆಪ್ಷನ್ ಅಂತ ಅದು ಹೇಳ್ತಿರೋವಾಗ ನಾವು ಟ್ರೈನಿಂಗಲ್ಲಿ ಮತ್ತೆ ಇವಾಗ ಅದೇ ಹೇಳೋವಾಗ ಮತ್ತೆ ಟ್ರೈನಿಂಗಲ್ಲಿ ಅದ್ರ ಬಗ್ಗೆ ಏನಿದೆ ತಿಳಿಸೋದಕ್ಕೆ ಅಂದರೆ, ಎಲ್ಲ ಕಡೆನೂ ನಾವು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಆ ಬೈ ಕಾಲ್ ಆಪ್ಷನ್, ಬೈ ಪುಟ್ ಆಪ್ಷನ್ ಅಂತ ಅದು ಹೇಳೋವಾಗ ಎಲ್ಲ ಕಡೆನೂ ನಾವು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಸರ್ಟನ್ ಪ್ಲೇಸಸಲ್ಲಿ ಟ್ರೇಡ್ ಮಾಡ್ತೀವಿ, ಸರ್ಟನ್ ಪ್ಲೇಸಸಲ್ಲಿ ಟ್ರೇಡ್ ಮಾಡೋದಿಲ್ಲ. ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಮಾಡಬಾರ್ದು ಅನ್ನೋ ಸರ್ಟನ್ ಡೀಟೇಲ್ಸ್ ಇದೆಯಲ್ಲ, ಅದನ್ನೇ ಟ್ರೈನಿಂಗಲ್ಲಿ ತಿಳಿಸೋದು. ಅದಕ್ಕೆ ಒಂದು 10 ಪಾಯಿಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಆ ಇನ್ಸ್ಟ್ರಕ್ಷನ್ನ ಅರ್ಥ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಫಾಲೋ ಮಾಡಿ, ಇಷ್ಟೇ ಕೆಲಸ ಇರೋದು. ಓಕೆ, ಸೊ ಈ ಥರ ಮಾಡ್ತಿರೋವಾಗ ರೀಸೆಂಟಾಗಿ ಇವತ್ತು 20ನೇ ತಾರೀಕು ಜಾನ್ವರಿ ಏನಾಗಿದೆ ಅಂದರೆ, ಇದರಲ್ಲಿ UBL ಅಂತ ಒಂದು ಸ್ಟಾಕ್. ಈ ಸ್ಟಾಕಲ್ಲಿ ಏನಾಗಿದೆ, ಪ್ರೈಸು ತುಂಬ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಸೈಡ್ವೇಸಲ್ಲಿ ಸುಮಾರು ದಿವಸದಿಂದ ಸೈಡ್ವೇಸಲ್ಲಿ ಇದ್ದಿದೆ. ಅಲ್ಲಿಂದ ಪ್ರೈಸ್ ಇವತ್ತು ಸ್ವಲ್ಪ ಮೇಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಲ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಒಂದು ಬೈಯಿಂಗ್ ಆಪರ್ಚುನಿಟಿ ಬಂತು.
ಬಂದಾಗ ಈ ಡೌಮ್ಯಾಂಟಿಕ್ ಮೆಥಡಲ್ಲಿ ಕೆಳಗಡೆ ಆ್ಯಕ್ಷನಲ್ಲಿ ಬೈ ಕಾಲ್ ಆಪ್ಷನ್ ನೌ ಅಂತ ಬರೆದಿತ್ತು. ಎಷ್ಟೊತ್ತಿಗೆ? ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ. ಸೊ ಬೈ ಕಾಲ್ ಆಪ್ಷನ್ ಅಂತ ಬಂದಾಗ ನಾವು ಮತ್ತೆ ಏನು ಮಾಡ್ತೀವಿ, ಇಮಿಡಿಯೇಟಾಗಿ ಆ ಇನ್ಸ್ಟ್ರಕ್ಷನ್ ನೋಡ್ತೀವಿ. ಓಕೆ, ಈ ಪಾಯಿಂಟ್ ಪ್ರಕಾರ ಈ ಟ್ರೇಡ್ ಮಾಡಬೇಕಾ ಮಾಡಬಾರ್ದಾ? ಮಾಡಬೇಕು ಅಂತ ಬರೆದಿತ್ತು. ಸೊ ಹಾಗಾಗಿ ಏನು ಮಾಡಿದ್ವಿ, ಕಣ್ಣು ಮುಚ್ಕೊಂಡು ಈ ಟ್ರೇಡ್ನ ಬೈ ಮಾಡಿರ್ತೀವಿ. ಬೈ ಮಾಡೋವಾಗ ಪ್ರೈಸ್ ಬಂದ್ಬಿಟ್ಟು 1975 ನಡೀತಿದೆ. ಸೊ ಈ ಟೈಮಲ್ಲಿ ನೀವು ಫ್ಯೂಚರ್ಸಲ್ಲಿ ಬೇಕಾದ್ರೆ ಫ್ಯೂಚರಲ್ಲಿ ಲಾಂಗ್ ಪೊಸಿಷನ್ ತೊಗೊಳ್ಳಿ, ಆಪ್ಷನ್ಸ್ ಮಾಡೋರು ಕಾಲ್ ಆಪ್ಷನ್ ಬೈ ಮಾಡಿ, ಇಲ್ಲ ನಾನು ರೈಟಿಂಗೇ ಮಾಡ್ತೀನಿ ಅನ್ನೋರು ಪುಟ್ ರೈಟ್ ಮಾಡ್ಬಿಟ್ಟು ಕೂತ್ಕೊಳ್ಳಿ. ಸೊ ಇಲ್ಲಿ ಕಾಲ್ ಆಪ್ಷನ್ ಬೈ ಮಾಡಿದರೆ 1980 ಸ್ಟ್ರೈಕ್ ಪ್ರೈಸ್ ಕಾಲ್ ಆಪ್ಷನ್ ಬಂದ್ಬಿಟ್ಟು 34 ರೂಪಾಯಿ ಪ್ರೀಮಿಯಮ್ಗೆ ನಡೀತಿದೆ. ಓಕೆ, ಇದ್ರದ್ದು ಲಾಟ್ ಸೈಜ್ ಬಂದ್ಬಿಟ್ಟು 400 ಲಾಟ್ ಸೈಜ್. ಸೊ 34 ರೂಪಾಯಿ ಪ್ರೀಮಿಯಮ್ಗೆ 400 ಲಾಟ್ ಸೈಜ್ಗೆ ಒಂದು ಲಾಟ್ ನೀವು ಬೈ ಮಾಡಿದ್ರೆ ಎಷ್ಟಾಯ್ತು ಇನ್ವೆಸ್ಟ್ಮೆಂಟು? ಆಲ್ಮೋಸ್ಟ್ ಒಂದು 13,600 ಆ ಚೇಂಜ್ ಏನೋ ಬರುತ್ತೆ ನಿಮಗೆ ಇನ್ವೆಸ್ಟ್ಮೆಂಟ್. ಸೊ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಬೈ ಮಾಡಿರ್ತೀರ. 13,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ ಒಂದು ಆಪ್ಷನ್ ತೊಗೊತೀರ ಅಂದರೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿರಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಟ್ರೈನಿಂಗಲ್ಲಿ ತಿಳಿಸ್ತೀವಿ, ಅದನ್ನು ಫಾಲೋ ಮಾಡಲೇಬೇಕು. ಸೊ ಎನಿವೇಸ್, ಆ ಕಾಲ್ ಆಪ್ಷನ್ ಬೈ ಮಾಡಿದ್ಮೇಲೆ ಅಲ್ಲಿಂದ ಏನಾಯಿತು ಅಂದರೆ ಮ್ಯಾಟ್ರ್ ಆಫ್ 1 ಅವರಲ್ಲೇ ಶಾರ್ಪ್ ಅಪ್ ಮೂಮೆಂಟ್. ಅದು ಏನಕ್ಕೆ ಅಷ್ಟು ಶಾರ್ಪ್ ಅಪ್ ಮೂಮೆಂಟ್ ಆಯಿತು ನಮಗೆ ಗೊತ್ತಿಲ್ಲ, ಬಟ್ ಅಪ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಈ ಸಿಸ್ಟಮ್ ನಮ್ಮನ್ನು ಬೈ ಮಾಡೋಕ್ಕೆ ಹೇಳ್ತು. ನಮ್ಗೆ ಅಷ್ಟೇ ಬೇಕು, ನಿಮಗೂ ಅಷ್ಟೇ ಬೇಕು, ನಿಜ ಅಲ್ವಾ? ಅದು ಏನಕ್ಕೆ ಅಪ್ ಆಯಿತು, ಯಾರು ಅಪ್ ಮಾಡಿದ್ರು, ಏನು ನ್ಯೂಸ್ ಬಂತು, ಇದನ್ನೆಲ್ಲ ತಿಳ್ಕೊಂಡು ನಮ್ಗೆ ಏನಾದ್ರು ಸಿಗುತ್ತಾ? 1 ರೂಪಾಯಿ ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತಾ ಹೇಳಿ ನೋಡೋಣ? ಬರೋಲ್ಲ, ಕರೆಕ್ಟ್ ಅಲ್ವಾ? ಸೊ ಶಾರ್ಪ್ ಅಪ್ ಮೂಮೆಂಟ್ ಆಯಿತು. ಅಪ್ ಮೂಮೆಂಟ್ ಆಗ್ತಿರೋವಾಗ 2057 ಈ ರೇಂಜ್ ಬರ್ತಿರೋವಾಗ ನಮ್ಮ ಡೈನಮಿಕ್ ಲೈವಲ್ಲಿ ಮೇಲ್ಗಡೆ ಒಂದು ಸಿಗ್ನಲ್ ಸ್ಟಾರ್ಟ್ ಆಗೋಯ್ತು, ಪ್ರಾಫಿಟ್ ಸೆಕ್ಯೂರ್ ಮಾಡಿ ಅಂತ. ಸೊ ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಿರೋರು ಪ್ರಾಫಿಟ್ ಸೆಕ್ಯೂರ್ ಮಾಡೋಣ ಅನ್ನೋಷ್ಟೊತ್ತಿಗೆ ಪ್ರೀಮಿಯಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 93 ರೂಪೀಸ್ ತನಕ ಹೋಗ್ಬಿಟ್ಟಿದೆ. ಅಂದರೆ ಹತ್ರ 23,000 ಪ್ರಾಫಿಟ್ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ. 34 ರೂಪಾಯಿ ತೊಗೊಂಡು 93 ರೂಪೀಸ್ ಹತ್ರ ನೀವು ಪ್ರಾಫಿಟ್ ಬುಕ್ ಮಾಡ್ತಿದ್ದೀರಾ ಅಂದರೆ 23,000 ಹತ್ರ ಪ್ರಾಫಿಟ್. ಎಷ್ಟು ಇನ್ವೆಸ್ಟ್ಮೆಂಟ್ಗೆ? 13,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಎಷ್ಟಾಯಿತು? ಪರ್ಸೆಂಟೇಜ್ ವೈಸ್ ನೀವು ಲೆಕ್ಕ ಹಾಕಿ ನೋಡೋಣ. ಆಲ್ಮೋಸ್ಟ್ ಹತ್ರ ಒಂದು 170% ಹತ್ರ ಬಂದ್ಬಿಡ್ತಾ ರಿಟರ್ನ್ಸ್ ನಿಮಗೆ, ಹೌದಾ ಇಲ್ವಾ? ಮ್ಯಾಟ್ರ್ ಆಫ್ ಸಿಂಗಲ್ ಟ್ರೇಡ್ 1 ಅವರು ಇಲ್ಲ, 5 ನಿಮಿಷ ಕಡಿಮೆ. ಓಕೆ, ಬಟ್ ಇದೇ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡಿರೋರು ಏನು ಮಾಡಿರ್ತಾರೆ, ಅಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡಬೇಕು ಅಂದರೆ ಇರೋದು ಡೈರೆಕ್ಟ್ ಎಕ್ಸಿಟ್ ಮಾಡಬೇಕು. ಬಟ್ ಫ್ಯೂಚರ್ಸಲ್ಲಿ ಅಲ್ಲಿ ಎಕ್ಸಿಟ್ ಅಂತ ಹೇಳಲಿ ಅಂತ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡುವಾಗ 11:55 ಅಷ್ಟೊತ್ತಿಗೆ ಅದು ಕೊನೆಯಲ್ಲಿ ಎಕ್ಸಿಟ್ ಕಾಲ್ ಆಪ್ಷನ್ ಅಂದ್ಬಿಟ್ಟು ಹೇಳೇ ಬಿಡ್ತದೆ. ಎಲ್ಲಿ? ಡೌಮ್ಯಾಂಟಿಕ್ ಮೆಥಡ್ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಎಕ್ಸಿಟ್ ಮಾಡೋವಾಗ 2045 ನಡೀತಿದೆ ಪ್ರೈಸ್. ಫ್ಯೂಚರ್ಸಲ್ಲಿ ಎಂಟ್ರಿ ಮಾಡಿದರೆ ಎಷ್ಟಿಗೆ? 1975 ನೀವು ಎಂಟ್ರಿ ಮಾಡಿರ್ತೀರಾ. 2045 ನೀವು ಎಕ್ಸಿಟ್ ಮಾಡಿದ್ರೆ ಎಷ್ಟು ಪಾಯಿಂಟ್ಸ್ ನಿಮಗೆ ಬೆನಿಫಿಟ್ ಸಿಕ್ಕಿದೆ? ಆಲ್ಮೋಸ್ಟ್ 70 ಪಾಯಿಂಟ್ಸ್ ಬೆನಿಫಿಟ್ ಸಿಕ್ಕಿದೆ. 70 ಪಾಯಿಂಟ್ಸ್ ಅಂದರೆ 400 ಲಾಟ್ ಸೈಜ್ಗೆ ಎಷ್ಟಾಯಿತು? ಆಲ್ಮೋಸ್ಟ್ 28,000 ರೂಪೀಸ್ ಪ್ರಾಫಿಟ್ ನಿಮಗೆ ಸಿಂಗಲ್ ಲಾಟು ಫ್ಯೂಚರ್ಸಲ್ಲಿ. ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ ಇದಕ್ಕೆ ಬೇಕಾಗಿರೋಂಥ ಮಾರ್ಜಿನ್ 1,48,000 1,50,000 ಇಟ್ಕೊಳ್ಳಿ. 1,50,000ಗೆ ನಿಮಗೆ ಆಲ್ಮೋಸ್ಟ್ 28,000 ರೂಪೀಸ್ ಪ್ರಾಫಿಟ್ ಬರ್ತಿದೆ ಅಂದರೆ ಎಷ್ಟಾಯಿತು? ಆಲ್ಮೋಸ್ಟ್ 15%ಗಿಂತ ಜಾಸ್ತಿ ರಿಟರ್ನ್ಸ್ ನಿಮಗೆ ಈ ಒಂದೇ ಟ್ರೇಡಲ್ಲಿ ಸಿಕ್ಬಿಡ್ತಾ ಇದೆಯಾ? ಹೌದಾ ಇಲ್ವಾ? ನೀವು ಫ್ಯೂಚರ್ಸ್ ಬೇಕಾದ್ರೆ ಮಾಡಿ, ಆಪ್ಷನ್ಸ್ ಬೇಕಾದ್ರೆ ಮಾಡಿ, ನಿಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ ಆ ಕ್ಯಾಪಿಟಲ್ ತಕ್ಕಂಗೆ ಅದಕ್ಕೆ ಆಪ್ಷನ್ಸ್ ಮಾಡಿದ್ರೆ ಕರೆಕ್ಟ್ ಇರುತ್ತಾ, ಫ್ಯೂಚರ್ಸ್ ಮಾಡಿದ್ರೆ ಕರೆಕ್ಟ್ ಇರುತ್ತಾ, ಫಸ್ಟ್ ಅದನ್ನು ನೋಡಬೇಕು. ಅದಾದಮೇಲೆ ನನಗೆ ಯಾವುದ್ರಲ್ಲಿ ಕಂಫರ್ಟ್ ಇದೆ, ಫ್ಯೂಚರ್ಸಲ್ಲಿ ಕಂಫರ್ಟ್ ಇದೆಯಾ, ಆಪ್ಷನ್ಸಲ್ಲಿ ಕಂಫರ್ಟ್ ಇದೆಯಾ, ಎರಡನೇದು ಅದನ್ನು ನೋಡಬೇಕು. ಇದೆಲ್ಲ ನೋಡಿ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಆಮೇಲೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು, ಹೌದಲ್ವಾ? ಸೊ ಈ ಥರ ಟ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಈ ಡೌಮ್ಯಾಂಟಿಕ್ ಮೆಥಡ್ ಅನ್ನೋದ್ರ ಬಗ್ಗೆ ಒಂದು ಹೇಳಬೇಕು ಅಂದರೆ, ಇದು ಮಾರ್ಕೆಟಲ್ಲಿ ಆಗೋಂಥ ಎಲ್ಲ ಮೂಮೆಂಟಲ್ಲೂ ನಮಗೆ ಟ್ರೇಡ್ ಆಪರ್ಚುನಿಟಿ ಕೊಡೋದಿಲ್ಲ. ಓಕೆ, ಇದು ನಾನು ಅದಕ್ಕೆ ಹೇಳಿದೆ, ಈ ವರ್ಕ್ಶಾಪಲ್ಲಿ ಸಿಂಪಲಾಗಿ ಫಾಲೋ ಮಾಡ್ಕೊಳ್ಳೋದು ಒಂದಿರುತ್ತೆ, ಇನ್ನು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡಿ ಫಾಲೋ ಮಾಡ್ಕೊಳ್ಳೋದು ಒಂದಿರುತ್ತೆ. ಈ ಹಿಂದಿನ ವಿಡಿಯೋ ಒಂದು ನೋಡಿರ್ತೀರ, ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಆ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ಮಾಡೋದು, ಅದ್ರ ಪ್ರಕಾರ ಆಗಿರೋಂಥ ಟ್ರೇಡ್ಸನ್ನ ಆ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋಲಿ ಏನು ಮಾಡ್ತಾಯಿದ್ದೀನಿ, ಸಿಂಪಲಾಗಿ ಫಾಲೋ ಮಾಡೋದು ಡೌಮ್ಯಾಂಟಿಕ್ ಮೆಥಡ್, ಅದ್ರ ಪ್ರಕಾರ ಮಾಡಿದ್ರೆ ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೀವು ಸಿಂಪಲಾಗಿ ಈಸಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡ್ ಮಾಡಬೇಕು ಅಂತ ನಿಮಗಿದ್ರೆ ಡೌಮ್ಯಾಂಟಿಕ್ ಮೆಥಡ್ ಇದ್ದೇ ಇದೆ. ಬಟ್ ಡೌಮ್ಯಾಂಟಿಕ್ ಮೆಥಡ್ ಫಾಲೋ ಮಾಡುವಾಗ ತುಂಬ ಕ್ಲಿಯರ್ ಇಟ್ಕೊಳ್ಳಿ, ಅದು ಎಲ್ಲ ಮಾರ್ಕೆಟ್ ಮೂಮೆಂಟಲ್ಲೂ ಟ್ರೇಡ್ ಕೊಡಲ್ಲ, ಬಟ್ ಎಲ್ಲೆಲ್ಲಿ ಕ್ಲಾರಿಟಿ ಇದೆಯೋ ಅಲ್ಲೆಲ್ಲಿ ಟ್ರೇಡ್ ಕೊಡುತ್ತೆ.
ಅದರಲ್ಲೂ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಸುಮ್ಮನೆ ಫಾಲೋ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೇನಾದರೂ ನೀವು ಮಾಡೋದಕ್ಕೆ ರೆಡಿ ಆದ್ರಿ ಮೆಂಟಲಿ, ನಾನು ಅದು ಏನು ಹೇಳತ್ತೋ ಅಷ್ಟೇ ಮಾಡ್ತೀನಿ, ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೋ ಅಷ್ಟೇ ಫಾಲೋ ಮಾಡ್ತೀನಿ, ಟ್ರೇಡ್ ಇಲ್ಲ ಅಂದರೆ ಸುಮ್ಮನೆ ಕೂತಿರ್ತೀನಿ, ಟ್ರೇಡ್ ಇಲ್ಲದೆ ಇರೋ ಮೂಮೆಂಟ್ ಆಗ್ತಿರ್ಬೋದು ಬಟ್ ನಾನು ಟ್ರೇಡ್ ಮಾಡಲ್ಲ ಯಾಕಂದರೆ ಅದು ಹೇಳಿಲ್ಲ, ಸುಮ್ಮನೆ ಕೂತಿರ್ತೀನಿ, ಇಷ್ಟು ಡಿಸೈಡ್ ಮಾಡಿ ನೀವೇನಾದ್ರು ಫಾಲೋ ಮಾಡೋಕ್ಕೆ ರೆಡಿ ಇದ್ದರೆ ಆವಾಗ ಖಂಡಿತ ನೀವು ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್ ಜಾಯ್ನ್ ಆಗ್ಬೋದು. ಓಕೆ, ಜಾಯ್ನ್ ಆದಮೇಲೆ ಇದನ್ನು ಫಾಲೋ ಮಾಡಿ. ಬಟ್ ಫಸ್ಟೇ ಮೆಂಟಲಿ ಪ್ರಿಪೇರ್ ಆಗಿ ಬಂದ್ಬಿಡ್ಬೇಕು. ಇಲ್ಲಿ ಏನು ಹೇಳ್ತಾರೋ ಅಷ್ಟೇ ಫಾಲೋ ಮಾಡೋಣ, ನಮ್ಮ ತಲೆ ಉಪಯೋಗಿಸೋದು ಬೇಡ. ಅದಕ್ಕೆ ನಾನು ಹೇಳೋದು, ಹೊಸಬರು ಬರ್ತಾರಲ್ಲ ಸ್ಟಾಕ್ ಮಾರ್ಕೆಟ್ಗೆ, ಅಂಥವ್ರು ನಮ್ಮ ಟ್ರೈನಿಂಗ್ ಜಾಯಿನ್ ಮಾಡ್ತಾರಲ್ಲ ಅವ್ರಿಗೆ ದೊಡ್ಡ ಬೆನಿಫಿಟ್. ಏನಕ್ಕೆ ಹೇಳಿ, ಅವ್ರಿಗೇನು ಗೊತ್ತಿಲ್ಲ, ನಮ್ಗೆ ಅದೇ ಬೇಕು. ಅವ್ರಿಗೇನು ಗೊತ್ತಿಲ್ವಾ, ತುಂಬ ಒಳ್ಳೆಯದು, ಮೈಂಡ್ ತುಂಬ ಕ್ಲೀನಾಗಿರುತ್ತೆ, ಕ್ಲೀನ್ ಸ್ಲೇಟ್. ಆ ಸ್ಲೇಟಲ್ಲಿ ಏನೂ ಬರೆದಿಲ್ಲ, ಎಂಟಿ ಮೈಂಡ್. ಆ ಎಂಟಿ ಮೈಂಡಲ್ಲಿ ಏನಾಗುತ್ತೆ, ನಾವು ಏನು ತುಂಬಿಸ್ತೀವೋ ಅಷ್ಟೇ ಇನ್ಫಾರ್ಮೇಷನ್ ಇರುತ್ತೆ. ಆ ತುಂಬಿಸಿರೋಂಥ ಇನ್ಫಾರ್ಮೇಷನ್ ಇಟ್ಕೊಂಡು ಅವ್ರು ಕಣ್ಣು ಮುಚ್ಕೊಂಡು ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಬೇರೆ ಏನೂ ಗೊತ್ತಿಲ್ವಲ್ಲ. ಅಷ್ಟು ಮಾಡೋರೆ ಬೇಗ ಇದರಲ್ಲಿ ಸಕ್ಸಸ್ ನೋಡೋದು. ಸೊ ನೀವು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆಗಿದ್ರೂ ನೀವು ಒಂದು ಬಿಗಿನರ್, ಒಂದು ಹೊಸಬರ ಲೆಕ್ಕದಲ್ಲಿ ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ, ನೀವು ಆರಾಮಾಗಿ ಇದರಲ್ಲಿ ಫಾಲೋ ಮಾಡ್ಬೋದು. ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪನ್ನು ನೀವು ಖಂಡಿತ ಉಪಯೋಗಿಸ್ಕೋಬೋದು. ಓಕೆ, ನಮಸ್ಕಾರ.